ಮೀಡಿಯಾಗ್ರಾಮ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಒಂದು ದಿನಾಂಕ 8/3/2024 ಮೈಸೂರಿನ ನರಸಿಂಹರಾಜ ಕ್ಷೇತ್ರದಲ್ಲಿ ಅವತ್ತೊಂದು ಭೀಕರ ಹತ್ಯೆ ಆಗುತ್ತೆ. ದೊಡ್ಡ ಕಾರಣನೇ ಅಲ್ತಾಫ್ ಬಂದಿದ್ದು ಇದು ಮರ್ಡರ್ಗೆ ಕಾರಣ. ಪಟ್ಟ ತಕ್ಷಣ ಇವರು ಫಸ್ಟ್ ಬೋಣಿ ಇವರು ಮರ್ಡರಿಂದ ಶುರು ಮಾಡ್ತಾರ. ಇವನ್ ಹೆಸರು ಇಲ್ದೇದ್ಮೇಲೆ ಆಫರ್ ಯಾಕೆ ಕೊಡ್ತಾ ಇರೋದು ಅಂತ ನನ್ನ ಪ್ರಶ್ನೆ. ಈಗ ಅದೇ ದರ್ಶನ್ ಅವ್ರದ್ದು ಕೇಸಲ್ಲಿ ಸುಮಾರು ನಾನು ಕೇಳಿದ್ದು 170 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಅಂದ್ರೆ ಒಂದ್ ನ್ಯಾಯ, ನಮ್ಗೆ ಅಂದ್ರೆ ಒಂದ್ ನ್ಯಾಯ ಸರ್ ಇದು. ಯಾಕಂದ್ರೆ ಇಲ್ಲಿ ಮೊಹಮ್ಮದ್ ಅಕ್ಮಲ್ ಅಂತ ಬಂದಿದ್ದ ಹೆಸರು, ಅಲ್ಲಿ ದರ್ಶನ್ ಅಂತ ಬಂದಿದ್ದಲ್ಲ. ಅದಕ್ಕೆ ನಮ್ಗೆ ಬೇಕಾಗಿರೋದು ನ್ಯಾಯ. ಮುಂಚೆಯಿಂದಾನು ನಮ್ಮ ತಮ್ಮನ್ಗೂ ಬಂತು, ಎಲ್ಲರಿಗೂ ಬೆದರಿಕೆಗಳು ಬರ್ತಾ ಇದಾವೆ. ಕಾನೂನು ಪ್ರಕಾರ ಕಾನೂನು ಕೇಳ್ತಾ ಇರೋದು ಅದು ತಪ್ಪ. ಈ ಸರ್ಕಾರ ಬರ್ಬೇಕಾದ್ರು ಅನ್ನೋ ಕಾರಣ ನಾವೆಲ್ಲ ತುಂಬಾ ಪ್ರಾರ್ಥನೆ ಮಾಡಿದ್ವಿ. ಬಂದಿದ್ದು ಸರ್ಕಾರ ನಮ್ಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಡ್ತಾರಲ್ಲ ಅಂತ ಅದೇ ನಮ್ಗೆ ಬಹಳ ಬೇಜಾರಾಗ್ತಾ ಇರೋದು. A2 ಇರೋದು ಇವ್ರಿಗೂ ಕೂಡ ಇನ್ನೂವರೆಗೆ ಇವ್ರಿಗೆ ಅರೆಸ್ಟ್ ಮಾಡಿಲ್ಲ. ಏನ್ ನಮ್ ಪೊಲೀಸ್ ವ್ಯವಸ್ಥೆ ಇಷ್ಟೊಂದೆಲ್ಲ ಅಜ್ಜೆಟ್ಟೋಗ್ಬಿಟ್ಟಿದ್ಯಾ? ಕಾನೂನೇ ಇಲ್ವಾ ಅದಕ್ಕೆ? ಸರ್ಕಾರದಿಂದ ಏನ್ ನಾವು ಕೇಳ್ಕೊತಾ ಇದ್ದೀವಿ ಅಂದ್ರೆ ನಮ್ಗೆ CBI ಇನ್ಕ್ವೈರಿ ಆಗ್ಬೇಕು ಸರ್. ನಾವು ನಮ್ ಜೀವ ಇರೋ ಗಂಟ ಸಹ ನಾವು ಸುಮ್ಮನೆ ಕೂತ್ಕೊಳ್ಳಕ್ಕಿಲ್ಲ. ನಾವ್ ಎಲ್ಲಿ ಗಂಟ ಆಗ್ತಿದ್ರೆ ಅಲ್ಲಿ ಗಂಟ ನಾವು ಹೋರಾಟ ಮಾಡ್ತೀವಿ ನ್ಯಾಯಕ್ಕೋಸ್ಕರ.